ರಾಸಾಯನಿಕ ಗೊಬ್ಬರಗಳ ಬಳಕೆಯಿಲ್ಲದೆ ಕೃಷಿ ಮಾಡುವುದನ್ನು ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನೈಸರ್ಗಿಕ ಕೃಷಿ ಎಂದು ಕರೆಯುತ್ತೇವೆ. ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ನಮಗೆ ವಿಷಮುಕ್ತ ಆಹಾರವನ್ನು ನೀಡುತ್ತದೆ. ರಾಸಾಯನಿಕ ಮುಕ್ತ ಕೃಷಿಯಲ್ಲಿ ನೀವು ಬಳಸಬಹುದಾದ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. 1. ಸಾವಯವ ಗೊಬ್ಬರಗಳು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್. ಹಟ್ಟಿಗೊಬ್ಬರ, ಹಸುವಿನ ಸಗಣಿ ಮತ್ತು ಮೂತ್ರವನ್ನು ಚೆನ್ನಾಗಿ ಕೊಳೆಸಿ ಮಣ್ಣಿಗೆ ಸೇರಿಸುವುದು. ಎರೆಹುಳು ಗೊಬ್ಬರ, ವರ್ಮಿಕಾಂಪೋಸ್ಟ್. ಕೃಷಿ ತ್ಯಾಜ್ಯಗಳನ್ನು ಎರೆಹುಳುಗಳ ಸಹಾಯದಿಂದ ಉತ್ತಮ ಗೊಬ್ಬರವನ್ನಾಗಿ ಪರಿವರ್ತಿಸುವುದು. ಇದರಲ್ಲಿ ಸಸ್ಯಕ್ಕೆ ಬೇಕಾದ ಪೋಷಕಾಂಶಗಳು ಹೇರಳವಾಗಿರುತ್ತದೆ. ಹಸಿರು ಎಲೆ ಗೊಬ್ಬರ, ಹೊಂಗೆ, ಬೇವು ಅಥವಾ ಸೆಣಬಿನಂತಹ ಗಿಡಗಳನ್ನು ಬೆಳೆಸಿ ಅವು ಹೂ ಬಿಡುವ ಮೊದಲೇ ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸುವುದು. ದ್ರವರೂಪದ ಪೋಷಕಾಂಶಗಳು, ಜೀವಾಮೃತ. ಇದು ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸಲು ಇರುವ ಉತ್ತಮ ದ್ರಾವಣ. ಬೇಕಾಗುವ ಸಾಮಗ್ರಿಗಳು: ಸಗಣಿ, ಗೋಮೂತ್ರ, ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಕೈಪಿಡಿ ಮಣ್ಣು. ಪಂಚಗವ್ಯ, ಹಸುವಿನ 5 ಉತ್ಪನ್ನಗಳಿಂದ ತಯಾರಿಸುವ ಇದು ಸಸ್ಯಗಳ ಬೆಳವಣಿಗೆಗೆ ಮತ್ತು ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಸಹಕಾರಿ. ಸಸ್ಯ ಸಂರಕ್ಷಣೆ, ಕೀಟ ನಿಯಂತ್ರಣ. ರಾಸಾಯನಿಕ ಕೀಟನಾಶಕಗಳ ಬದಲು ಇವುಗಳನ್ನು ಬಳಸಿ. ಬೇವಿನ ಕಷಾಯ, ಕೀಟಗಳನ್ನು ದೂರವಿಡಲು ರಾಮಬಾಣ. ದಶಪರ್ಣಿ ಅರ್ಕ, 10 ಬಗೆಯ ಎಲೆಗಳನ್ನು ಬಳಸಿ ತಯಾರಿಸುವ ಕಷಾಯ. ಅಗ್ನಿ ಅಸ್ತ್ರ ಅಥವಾ ಬ್ರಹ್ಮಾಸ್ತ್ರ, ತೀವ್ರವಾದ ಕೀಟಬಾಧೆ ಇದ್ದಾಗ ಬಳಸುವ ನೈಸರ್ಗಿಕ ಔಷಧಗಳು. ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಕ್ರಮಗಳು: ಬೆಳೆ ಪರಿವರ್ತನೆ, ಕ್ರಾಪ್ ರೊಟೇಷನ್. ಒಂದೇ ಜಾಗದಲ್ಲಿ ಪದೇ ಪದೇ ಒಂದೇ ಬೆಳೆಯನ್ನು ಬೆಳೆಯದೆ ಬದಲಾಯಿಸುತ್ತಿರಬೇಕು. ಉದಾಹರಣೆಗೆ, ಒಮ್ಮೆ ಧಾನ್ಯ ಬೆಳೆದರೆ ಮುಂದಿನ ಬಾರಿ ದ್ವಿದಳ ಧಾನ್ಯ ಬೆಳೆಯುವುದು. ಹೊದಕೆ, ಮಲ್ಚಿಂಗ್. ನೆಲದ ಮೇಲೆ ಒಣಗಿದ ಎಲೆ ಅಥವಾ ಕಸವನ್ನು ಹರಡುವುದರಿಂದ ನೆಲದ ತೇವಾಂಶ ಉಳಿಯುತ್ತದೆ ಮತ್ತು ಕಳೆ ನಿಯಂತ್ರಣವಾಗುತ್ತದೆ. ಸಾವಯವ ಕೃಷಿಯ ಲಾಭಗಳು: ಮಣ್ಣಿನ ಫಲವತ್ತತೆ ದೀರ್ಘಕಾಲದವರೆಗೆ ಉಳಿಯುತ್ತದೆ, ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬಹುದು, ಪರಿಸರ ಮಾಲಿನ್ಯವಾಗುವುದಿಲ್ಲ, ಆರೋಗ್ಯಕರ ಮತ್ತು ರುಚಿಕರವಾದ ಬೆಳೆ ಸಿಗುತ್ತದೆ. ದಯವಿಟ್ಟು ಗುರುಸ್ವಾಮಿ ಒಡೆಯರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.